ಹಾಯ್ ಎಲ್ರಿಗೂ, ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದ್ದೀನಿ. ಸೊ ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಅಂಗಡೀಲಿ ಚಿಕನ್ ರೋಲು ಮತ್ತು ಸ್ಯಾಂಡ್ವಿಜ್ಜು ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಕಸ್ಟಮರ್ಸ್ ಇದ್ದರು, ಮಾಡ್ಲಕತ್ತಿದ್ದೆ. ಮಾಡೋ ಟೈಮ್ನಾಗೆ ನಾನು ವಿಡಿಯೋ ಮಾಡೀನಿ. ಸೊ ಅದನ್ನೇ ನಾನು ವಾಯ್ಸ್ ಕೂಡಿಸಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡೋದು ಅಂತಂದರೆ ನೋಡಿರಿ, ಇಲ್ಲಿ ಪರೋಟ ಇತ್ತು, ಹಂಚಕ್ಕಾದ್ಮೇಲೆ ಎಣ್ಣೆ ಹಾಕಿ ಚೆಂದಾಗೆ ಪರೋಟ ಎಲ್ಲ ಸುಟ್ಕೊಂಡೆ ನೋಡ್ರಿ. ಆ್ಯಕ್ಚುಲಿ 2 ಪರೋಟ ಇದ್ದು, ಎರಡೂ ಆ ಕಡೆ ಎಣ್ಣೆ ಹಾಕಿ ಚೆಂದ ಸುಟ್ಕೊಂಡೆ ರೀ. ಸೊ ಪರೋಟ ಸುಟ್ಕೊಂಡ್ಮೇಲೆ ಅದಕ್ಕೆ ಮೈನೀಸ್ ಅಂತ ಬರ್ತದ್ರಿ. ಸೊ ಅದು ಮೈನೀಸ್ ಎಲ್ಲ ನೀಟಾಗಿ ಹಚ್ಬೇಕ್ರಿ. ಅದು ಇದೇನಿರ್ತದಲ್ರಿ ಪರೋಟ ತುಂಬ ಮೈನೀಸ್ ಎಲ್ಲ ಹಚ್ಚಬೇಕು. ಆದ ತಕ್ಷಣ ಇದೇನು ಚಿಕನ್ದು ಮಸಾಲ ರೆಡಿ ಮಾಡಿಟ್ಟಿರ್ತೀವಿ ನೋಡ್ರಿ. ಸೊ ಆ ಚಿಕನ್ದು ಗ್ರೇವಿ ಹಚ್ಚಿರ್ತೀವಿ. ಸೊ ಅದು ಹಚ್ಚಿದ ಮೇಲೆ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿರ್ತೀವಿ, ಮತ್ತು ಖಾರ ಮತ್ತು ಧನಿಯಾ ಪುಡಿ ಮತ್ತು ಮಸಾಲ ಇರ್ತದ್ರಿ. ಇದು ಮಸಾಲ ಹಾಕಿ ಚೆಂದಾಗೆ ಮೇಲೆ ಏನದ ಒಂದು ಸ್ವಲ್ಪ ಅದು ಇದು ರೀ ಜಾಮ್ ಅಂತೀವಲ್ರಿ ನಾವು, ಟೊಮ್ಯಾಟೊ ಸಾಸ್ ಅಂತೀವಲ್ರಿ. ಸೊ ಅದು ಹಾಕಿ ಒಂದಿಟ್ಟು ಮೈನಸ್ ಹಾಕಿ ಮೇಲೆ ಸುತ್ತು ಬಿಟ್ರೆ ಈ ಒಂದು ಇದು ಚಿಕನ್ ರೋಲ್ ರೆಡಿ ಆಗ್ತದೆ ನೋಡ್ರಿ. ಸೊ ಇದು ಬಿಸಿ ಇರಲಿ ಅಂತಂದು ಸೊ ಕವರ್ ಒಳಗೆ ಸುತ್ತಿ ಅಲ್ಲಿ ಬಿಸಿ ಮಾಡೋದ್ರಾಗ ಬಿಸಿ ಮಾಡಿ ಕೊಟ್ಬಿಡ್ತೀವಿ ನೋಡ್ರಿ. ಸೊ ಇಲ್ಲಿಗೆ ಈ ಚಿಕನ್ ರೋಲ್ ರೆಡಿ ಆಯಿತು. ಇವಾಗ ಸ್ಯಾಂಡ್ವಿಜ್ಜು ಆರ್ಡ್ರ್ ಬಂದಿತ್ತು. ಸೊ ಸ್ಯಾಂಡ್ವಿಜ್ಜು ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಆ್ಯಕ್ಚುಲಿ ನನಗೆ ಬರೋದಿಲ್ಲ, ಭಯ ಎಲ್ಲ ಹೇಳ್ಕೊಟ್ಟಾನ ನಮ್ಮ ಅಂಗಡಿ ಕೆಲಸ ಮಾಡೋರು ಇವರು. ಸೊ ನಾನು ಕಲಿಬೇಕು, ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಅನ್ಬೇಕಲ್ರಿ. ಸೊ ಅದ್ರ ಸಲುವಾಗಿ ನಾನು ಕಲಿಬೇಕು ಅಂತಲೇ ಅಂಗಡಿಗೆ ಬಂದಿದ್ದು. ಒಂದಿಂದಲೇ ಆಲ್ಮೋಸ್ಟ್ ನಾನು ಕಲ್ತಿದ್ದೀನಿ. ಸೊ ಇವಾಗ ಬ್ರೆಡ್ ತೊಗೊಂಡು ಬ್ರೆಡ್ಡಿಗೆಲ್ಲ ಮೈನಸ್ ಹಚ್ಕೊಂಡಿದ್ದೀನಿ ನೋಡಿ. ಹಚ್ಕೊಂಡ್ಮೇಲೆ ಎಲ್ಲದಕ್ಕೂ ಸೌಂತಿಕಾಯಿ ಇಟ್ಕೋಬೇಕ್ರಿ. ಒಂದು ಸರಿ ಸೌಂತಿಕಾಯಿ ಇಟ್ಕೋಬೇಕು ಫುಲ್ಲು, ಆಮೇಲೆ ಒಂದು ಸತಿ ಉಳ್ಳಾಗಡ್ಡಿ ಇಟ್ಕೋಬೇಕು, ಆಮೇಲೆ ಒಂದು ಸತಿ ಟೊಮೆಟೊ ಇಟ್ಕೋಬೇಕ್ರಿ. ಸೊ ಇದೆಲ್ಲ ಹಾಕ್ಕೊಂಡು ಮ್ಯಾಗ ಕೊತ್ತಂಬರಿ, 1-2 ಮೆಣಸಿನ್ಕಾಯಿ ಬೇಕಾದ್ರೆ ಅವ್ರು ಕೇಳಿದ್ರೆ ಹಾಕ್ರಿ, ಇಲ್ಲಾಂದ್ರೆ ಬೇಡ. ಅದಾದಮೇಲೆ ಉಪ್ಪು, ಖಾರ, ಮಸಾಲೆ ಮತ್ತು ಪೆಪ್ಪರ್ ಪೌಡ್ರ್ ಬರ್ತದೆ ನೋಡ್ರಿ, ಪೆಪ್ಪರ್ ಪೌಡ್ರ್, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಇದೆಲ್ಲ ಹಾಕಿ ಅದಿಷ್ಟು ಟೊಮೆಟೊ ಸಾಸ್ ಹಾಕಿ ಇನ್ನೊಂದಕ್ಕೆ ನಾನು ಅದೇ ಒಂದು ಇದು ಹಚ್ಚಿ ಇಟ್ಟಿರ್ತೀನಿ ನೋಡ್ರಿ, ಮೈನೀಸ್. ಸೊ ಮೈನೀಸ್ ಹಚ್ಚಿದ್ಮೇಲೆ ಇವರು ಕಾರ್ನ್ ಸ್ಯಾಂಡ್ವಿಚ್ ಹೇಳಿದ್ರು. ಸೊ ಇದು ಕಾರ್ನ್ ಮೆಕ್ಕೆಜೋಳ ಗೊತ್ತಿರ್ತದೆ ನಿಮ್ಗೆ, ಅದು ಆ್ಯಕ್ಚುಲಿ ಬಿಸಿ ಮಾಡಿದ್ದೆ ನಾನು. ಬಾಯ್ಲ್ ಮಾಡಿದ್ಮ್ಯಾಗ ಅದನ್ನು ಹಾಕಿ ಅದ್ರ ಮ್ಯಾಗ ಇದು 3 ಸರಿ ಇದು ಹಾಕಿ ಮಸಾಲ ಹಾಕಿ. ಸೊ ಇದು ಒಂದು ಇನ್ನೊಂದು ಬ್ರೆಡ್ಡಿಗೆ ಬಟ್ರ್ ಹಚ್ಬೇಕ್ರಿ. ಈ ಬಟ್ರ್ ಹಚ್ಚಿ ಇದು ಒತ್ತಿಗೆ ಹೋಗಿ ಇದ್ರ ಮಿಷನ್ ಐತ್ರಿ. ಸೊ ಆ ಮಿಷನ್ ಒಳಗೆ ಇಟ್ಟರೆ ಈ ಸ್ಯಾಂಡ್ವಿಚ್ ರೆಡಿ ಆಗ್ತದೆ ನೋಡ್ರಿ. ಸೊ ಇವಾಗ ಸ್ಯಾಂಡ್ವಿಚ್ ರೆಡಿ ಆಯಿತು. 1-2 ಸ್ಯಾಂಡ್ವಿಚ್ ಕೊಟ್ಟಿದ್ವಿ, ಇವಾಗ ಇನ್ನೊಂದು ಸ್ಯಾಂಡ್ವಿಚ್ ಐತಿ. ಸೊ ನಾನು ಕೊಡಕತ್ತೀನಿ ನೋಡ್ರಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಇಷ್ಟೇ ರೀ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.